ಸುನ್ಕಲ್ಲು ರಾಯಲಪಾಡು ಪಂಚಾಯತಿ ಶ್ರೀನಿವಾಸಪುರ ತಾಲೂಕು. ಕ್ವಾಟಗಡ್ಡ ಅಂತ ಸುನ್ಕಲ್ ಪಕ್ಕದಲ್ಲಿ ಮಜರಾ ಅಂತ. ಅಲ್ಲಿ ಸೊಸೈಟಿಯಲ್ಲಿ ರಾಯಲಪಾಡು ಪಂಚಾಯತಿ ಹತ್ರ ಸೊಸೈಟಿ ಇತ್ತು, ಸ್ವಸಹಾಯ ಸಂಘದ. 16-17ರಲ್ಲಿ ಲೋನ್ ಕೊಟ್ಟಕ್ಕೆ ಎಲ್ಲ ಫಿಟಪ್ ಮಾಡಿದ್ವಿ. ಫಿಟಪ್ ಮಾಡಿದಾಗ ಊರಲ್ಲಿ ಎಲ್ಲರೂ ಓಡಾಡ್ತಾ ಈ ಸೆಕ್ರೆಟ್ರಿ ಅವರು ಎಲ್ಲ ಈ ಫೈಲ್ಸು ಎಲ್ಲ ಕ್ಯಾಶ್ ಇನ್ಕಮ್ ಬೇಕು, ಅದು ಇದು ಬೇಕು ಅಂತ ತಗೊಂಡ್ರು. ಲೋನುಗಳು ಮಾಡಿದ್ರು 16-17ರಲ್ಲಿ. ಮತ್ತು 16-17ರಲ್ಲಿ ಆಗೋಯ್ತು, ಕಟ್ಬಿಟ್ಟು ಅಮೌಂಟ್ ಎಲ್ಲ ನಮ್ಮೂರ ಕಡೆಯವರು ಹೆಂಗಸರೆಲ್ಲ ಕಟ್ಬಿಟ್ರು. ಒಂದು 40 ಸಂಘಗಳು ಮಾಡಿದ್ದಾವೆ ನಮ್ಮ ಕಡೆ, 6 ಹಳ್ಳಿಗಳಿದ್ದಾವೆ. 40 ಸಂಘಗಳು ಮಾಡಿದ್ದಾರೆ, ಎಲ್ಲ ಕಟ್ಟಿ ಕ್ಲಿಯರ್ ಮಾಡಿದ್ದಾರೆ. 40 ಸಂಘಗಳಲ್ಲಿ ಮತ್ತೆ 2ನೇ ಸಲ ಎಲ್ಲರಿಗೂ ಕೊಟ್ಟರು. ಈ ಕಾಂಚನ ಸಂಘಕ್ಕೆ, ಕೋಟಗಡ್ಡ ಕಾಂಚನ ಸಂಘಕ್ಕೆ ಅವ್ರು ಕೊಡಲಿಲ್ಲ ಅಮೌಂಟು. ಏನೋ ಬುಕ್ಕು ಆಡಿಟ್ ಮಾಡಬೇಕು, ಇದು ಏನು ಹೆಚ್ಚು ಕಮ್ಮಿ ಆಗಿದೆ ಮತ್ತೆ ಕೊಡ್ತೀವಿ ಅಂತ ಹೇಳಿದ್ರೆ ನಾವು ಕೇಳಿದ್ವಿ. ಸೊಸೈಟಿಗೆ ಹೋಗ್ಬಿಟ್ಟು ಅವ್ರ ಜೊತೆಯಲ್ಲಿ ನಾವು ಇದ್ಕೊಂಡು ಕೇಳಿದ್ವಿ, ಈ ಸಂಘ ಕೊಡಲಿಲ್ಲ, ಯಾಕಪ್ಪ ಕೊಡಲಿಲ್ಲ ನಾರಾಯಣ ಸ್ವಾಮಣ್ಣ ಅವರು ಅಂದರೆ, ಇಲ್ಲಪ್ಪ ಇದು ಆಡಿಟ್ ಆಗಬೇಕು, ತಗೊಂಡು ಬಂದಿದ್ದೀನಿ ಆಡಿಟ್ಟು ಅಂತ ಹೇಳಿದ್ರು ನಾರಾಯಣ ಸ್ವಾಮಿ ಹೇಳಿದಾಗ ಮತ್ತೆ ಒಂದೆರಡು ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಸಲ ನಾವು ಕೇಳಿಬಿಟ್ರು ಕೊಡಲಿಲ್ಲ ಅವರು. ಏನು ಲೋನ್ ಆದರೂ ಕೊಡ್ತೀರೇನೋ ಅಂತ SC/ST ಜನ ಸೇರಿದವರು. ಆ ಬಾರ್ಡ್ರು ಕನ್ನಡ ಸರಿಯಾಗಿ ಬರಲ್ಲ, ಅವ್ರು ಹೇಳೋದು ಗೊತ್ತಾಗಲ್ಲ ಅಂತ ಪಾಪ ಹೇಳಿದ್ರೆ, ನಾವು 1 ಸಲ 2 ಸಲ 3 ಸಲ ಹೋಗಿ ಕೇಳಿದ್ರು ಕೊಡಲಿಲ್ಲ ಇವರು. ಮತ್ತೆ ಪಾಸ್ ಶೀಟ್ ತಗೊಳ್ಳೋಣ, ಇವ್ರಿಗೆ ಲೋನ್ ಯಾಕೆ ಕೊಡಲಿಲ್ಲ ನೀವು ಅಂತ ಚೆಕ್ ಮಾಡಿದಾಗ ಇವ್ರ ಹೆಸರುಗಳಲ್ಲಿ ಲೋನ್ ಬಂದುಬಿಟ್ಟಿದೆ. ಕಾಂಚನ ಸಂಘದಿಂದ ಲೋನ್ ತಗೊಂಡವ್ರೆ. ಎಲ್ಲಿಗೆ ಯಾರು ತಗೊಂಡವ್ರೆ ಅಂತ ಕೇಳಿದ್ರೆ 2 ಸರಿ ಕೊಟ್ಟರು ಆನ್ಸರೇ ಕೊಡ್ತಾ ಇಲ್ಲ ಅವರು. ಯಾರು? ನಾರಾಯಣ ಸ್ವಾಮಿ, ರಾಯಲಪಾಡು ಸೊಸೈಟಿ ನಾರಾಯಣ ಸ್ವಾಮಿ ಕೊಡ್ತಾನೆ ಇಲ್ಲ. 2 ಸಲ ಹೋದ್ರು 3 ಸಲ ಹೋದ್ರೂ ಕೇಳ್ತಾ ಇಲ್ಲ, ಏನು ಮಾಡಿದ್ರು ಇದಿಲ್ಲ. ನಮಗೆ ರಾತ್ರಿ ಮೊನ್ನೆ ಹೇಳಿದ್ರು, ಊರಲ್ಲಿ ರಾಯಲಪಾಡು ಕಡೆ ಓಡಾಡ್ತಾ ಇದ್ವಿ, ಅದಕ್ಕೋಸ್ಕರ ಹೇಳಿದ್ರು, ಕೇಳೋಣ ಹೋಗಿ ನಡಿ ಅಂತ ನಾವು ಹೋದ್ವಿ. ಸೊಸೈಟಿಯಲ್ಲಿ ಕೇಳಿದ್ರೆ ಅವರೇನು ಆನ್ಸರೇ ಕೊಡ್ತಾ ಇಲ್ಲ ಅದಕ್ಕೆ. ಮತ್ತು ಪೊಲೀಸ್ ಸ್ಟೇಷನ್ ಕರೆಸಿದ್ವಿ ಅವ್ರಿಗೆ. ಪೊಲೀಸ್ ಸ್ಟೇಷನ್ಗೆ ಬಂದು, ಅದು ನಿಮ್ಮ ರಿಜಿಸ್ಟ್ರ್ ಬುಕ್ಕು ನಮ್ಮ ಕಾಂಚನ ಸಂಘದಲ್ಲಿ ಹೆಸರು ಕಾಸು ಹಿಂಗೆ ಆಗೋಗಿದೆ ಸರ್ ಅಂತ ಕಂಪ್ಲೇಂಟ್ ಕೊಡೋಕ್ಕೆ ಹೋದರೆ ಕರೆಸಿದ್ರು, ಸಬ್ ಇನ್ಸ್ಪೆಕ್ಟರ್ ಕರೆಸಿದಾಗ ಹೇಳಿದ್ರೆ, ಅವರು ಏನು ಹೇಳಿದ್ರು, ರಿಜಿಸ್ಟ್ರ್ ಬುಕ್ ಇಲ್ಲ ನಮ್ಮ ಹತ್ರ, ಏನಿಲ್ಲ, ಬ್ಯಾಂಕ್ ಕಳಿಸ್ಬಿಟ್ಟಿದ್ದೀವಿ ಅಂದರು. ಆವಾಗ ಸಬ್ ಇನ್ಸ್ಪೆಕ್ಟರ್ ಏನೋ ಹೆಚ್ಚು ಕಮ್ಮಿ ಆಗಿದೆ ಅಂತ ನಮಗೆಲ್ಲ ನಾವು ಡಾಕ್ಯುಮೆಂಟ್ ತಗೊಂಡು, ಬೇಲಲ್ಲಿ ಗೋವಿಂದಗೌಡರು, ಈ ಶ್ರೀನಿವಾಸ ಮೂರ್ತಿ, ಇನ್ನೊಬ್ರು ಯಾರೋ ಇದ್ದಾರೆ ವೆಂಕಟ ಮುನಿಯಪ್ಪ ಅಂತ 3 ಜನ 4 ಜನ ಶ್ರೀನಿವಾಸರಿಗೆ ಬಂದು ಕೇಳಿದ್ವಿ ನಾವು. ಕೇಳಿದ್ರೆ ಇಲ್ಲ, ಅವ್ರ ಹೆಸರಲ್ಲೆಲ್ಲ ಅಮೌಂಟ್ ಇದೆ, ನಾವು ಹೆಂಗೆ ಕೊಡೋಕ್ಕಾಗ್ತೀವಿ ಅಂತ ಕೇಳಿದ್ರು. ಅಲ್ಲಿ ಕೇಳಿದ್ರೆ ಏನು ಹೇಳಲಿಲ್ಲ. ಸಬ್ ಇನ್ಸ್ಪೆಕ್ಟರ್ ಮತ್ತೆ ಕರೆಸಿ, ನೀವೇನಿದ್ರು ಪ್ರೂಫ್ ತಗೊಂಡು ಬಂದು ಕೊಡ್ರಪ್ಪ ಅಂದರು. ನಾವು ತಗೊಂಡು ಎಲ್ಲ ರಾತ್ರಿ FIR ಆಗಿದೆ ಅವ್ರ ಮೇಲೆ. ಅವರು ಸೊಸೈಟಿ ಬೇರೆ, ಅವ್ರು ಕರೆಸಿದ್ದೀವಿ, ರಾತ್ರಿನೂ ಕರೆಸಿದ್ದೀವಿ ನಾರಾಯಣ ಸ್ವಾಮಿ ಅವ್ರನ್ನ. ನಿಮ್ಮ ಮೇಲೆ FIR ಮಾಡ್ತೀವಿ, ಇಲ್ಲ ಅಂದರೆ ನಮ್ಮ ಬುಕ್ ಆದರೂ ತೋರಿಸಿ, ನಾವು ತೊಗೊಂಡಿರೋದು ಅಕೌಂಟಿಗೆ ಕಾಸು ಹಾಕಿರೋದು ತೋರಿಸಿ, ಚೆಕ್ ಬುಕ್ಕಲ್ಲೋ ಇಲ್ಲ ಯಾವುದ್ರಲ್ಲಿ ಕೊಟ್ಟಿದ್ರು ಅದ್ರಲ್ಲಿ ತೋರಿಸಿ, ನೀವು ರಿಜಿಸ್ಟ್ರ್ ಬುಕ್ಕು ಅಂದ್ರೂ ತೋರಿಸ್ಲಿಲ್ಲ ಅವರು. ನಾರಾಯಣ ಸ್ವಾಮಿಯವರು ಒಂದು ರಾಯಲಪಾಡು ಸೊಸೈಟಿ ಸಂಘ ಅವರು. 2ನೇವ್ರಿಗೆ ಶ್ರೀನಿವಾಸಪುರ ಆಡಳಿತ, ಅವರು ಶ್ರೀನಿವಾಸ್ ಖಾತಾ DCC ಬ್ಯಾಂಕಿಂದ ಶ್ರೀನಿವಾಸಪುರದ್ದು ಕೇಳಿದ್ರಿ, ಅಲ್ಲಿ ಇಲ್ಲ. A4 ಬ್ಯಾಲಲ್ಲಿ ಗೋವಿಂದಗೌಡರು, ಮೋಹನ್ ಬಾವ್ರು, ಇವರು 2 ಸಲ ಅಧ್ಯಕ್ಷರಾಗಿದ್ದರು. ಇವರು ಎಲ್ಲ ನಮ್ಮ ಸೊಸೈಟಿಗೆ ಕಾಸು ಕೊಡ್ತೀವಿ ಅಂತ ನಮ್ಮ ಸಂಘಗಳಿಗೆ 35 ಸಂಘಗಳಿಗೆ ಕಾಸು ಬರ್ದಂಗೆ ಹಿಂಗೆ ಸೊಸೈಟಿಗಳಲ್ಲಿ ಹೆಚ್ಚು ಕಮ್ಮಿ ಮಾಡಿದ್ದಾರೆ. ಇಲ್ಲಿ ಬಂದು ಒಂದು 1.75 ಆಗಿದೆ ಸರ್, 1,75,00,000 ಆಗಿದೆ ಇಲ್ಲಿ. ಇದರಲ್ಲಿ ನಮ್ಮ ರಾಯಲಪಾಡು ಸೊಸೈಟಿಯಲ್ಲಿ ಮಾತ್ರ ಒಂದು 200-250 ಸಂಘಗಳಿದ್ದಾವೆ ಸರ್. ಅಲ್ಲಿ 250 ಸಂಘಗಳಿದ್ದಾವೆ. ಅದರಲ್ಲಿ 35 ಸಂಘಗಳು ಮಾತ್ರ ಹಿಂಗೆ ಊರಿಗೆ, ನಮ್ಮ 40 ಸಂಘಗಳಲ್ಲಿ 1 ಸಂಘನೇ ಇಲ್ಲಿ ಡಿಫ್ರೆನ್ಸ್ ಆಗಿರೋದು. ನಮ್ಮ 10 ಹಳ್ಳಿಗಳಲ್ಲಿ 1 ಸಂಘನೇ ಡಿಫ್ರೆನ್ಸ್ ಆಗಿರೋದು. ಮಿಕ್ಕಿ ಸಂಘಗಳಿಗೆಲ್ಲ ಕೊಟ್ಟಿದ್ದಾರೆ, ಕಟ್ತಾ ಇದ್ದಾರೆ. ಈ 1 ಸಂಘಕ್ಕೆ ಕೊಟ್ಟಿಲ್ಲ ಕಾಸು, ಇದು ಡ್ರಾ ಮಾಡಿಬಿಟ್ಟವ್ರೆ ಇವರು. ಇಲ್ಲ ಸರ್, ಅದು 35 ಸಂಘಗಳು 5,5 ಸಾವಿರ ಒಂದು ತಲಾ ಬಂದು, ಒಬ್ಬ ಹೆಂಗಸರಿಗೆ ಬಂದು 50,000 ಬರ್ತದೆ ಸರ್. ಒಬ್ಬ ಹೆಂಗಸರಿಗೆ 10 ಜನ ಗ್ರೂಪ್ ಇರ್ತಾರೆ, ಅವ್ರ ಹೆಸರಲ್ಲಿ ಪ್ರತಿನಿಧಿ 1-2 ಅಂತ ತಗೊಳ್ತಾರೆ. ಅವ್ರ ಹೆಸರಿಗೆ ಚೆಕ್ ಕೊಡ್ತಾರೆ, ಇಲ್ಲಾಂದರೆ ಅಮೌಂಟ್ ಅವ್ರಿಗೆ ಹಾಕ್ತಾರೆ. ಹಂಗೆ ಕೊಡ್ದಂಗೆ ಏನು ಇಲ್ದಂಗೆ 35 ಸಂಘಗಳು ಕೊಟ್ಟಿದ್ದಾರೆ ಸರ್. ಹಂಗೆ ಇದು ಎಲ್ಲ ತಗೊಂಡಿದ್ದೀವಿ ಸರ್, ಪೇಪರ್ಗಳೆಲ್ಲ ತಗೊಂಡು ಚೆಕ್ ಮಾಡ್ತಾ ಇದ್ದೀವಿ ಸರ್. ಅದಕ್ಕೋಸ್ಕರ ಪೊಲೀಸ್ ಸ್ಟೇಷನ್ ಕೊಟ್ಟಿದ್ದೀವಿ ಸರ್. ನಮ್ಮ ನ್ಯಾಯ SC/SC ಎಲ್ಲ ಇರೋರು ಆ ಕಡೆ ರಾಯಲಪಾಡು ಪಂಚಾಯತಿಯಲ್ಲಿ ಎಲ್ಲ ಅದೇ ಅವರೇ ಇರೋರು. ನೋಡಿ ಸರ್, 50,000 5 ಲಕ್ಷ ತಗೊಂಡ್ರೆ
ಕಾಂಜನ ಸಂಘಕ್ಕೆ ಒಂದು ನೋಡಿ ಸರ್, ಈ 35 ಸಂಘಗಳಿದ್ದಾವೆ ಸರ್. ಹಿಂಗೆ ಈ ಸಂಘಗಳಲ್ಲಿ ಹೆಂಗೆ ಅನ್ನೋದು ಪ್ರೂಫು ಸಿಗ್ತಾ ಇಲ್ಲ ಸರ್, ಅವ್ರು ಕೊಡ್ತಾನೆ ಇಲ್ಲ ನಮಗೆ ಡಾಕ್ಯುಮೆಂಟು. ಅದು ಚೆಕ್ಕೂ ಕೊಟ್ಟಿದ್ದಾರೆ ಸರ್, ಡ್ರಾ ಇರೋದು ಚೆಕ್ಕೂ ಇದೆ ಸರ್ ಇದರಲ್ಲಿ ನೋಡಿ ಸರ್. 10 ಲಕ್ಷದ್ದೊಂದು ಇದು ಬ್ಯಾಲಲ್ ಗೋವಿಂದಗೌಡರು ಸೈನ್ ಹಾಕಿದ್ದಾರೆ ಸರ್. ಇದಕ್ಕೆ 25 ಲಕ್ಷದ್ದು ಒಂದು ಕೊಟ್ಟಿದ್ದಾರೆ ಸರ್. ಇಲ್ಲಿ ನಮ್ಮ ಸೊಸೈಟಿ ರಾಯಲ್ಪಾಡ್ ಸೊಸೈಟಿಯಲ್ಲಿ 75 ಲಕ್ಷ ಇದಾಗಿದೆ ಸರ್. ಒಂದು 25 ಲಕ್ಷದ್ದು ಒಂದು ಚೆಕ್ ಸರ್, 10 ಲಕ್ಷದ್ದು ಒಂದು ಚೆಕ್ ಸರ್, 1 ಕೋಟಿ ಸರ್. ಇದು 1 ಕೋಟಿದು ಒಂದು ಚೆಕ್ಕು ಅವ್ರು ಬ್ಯಾಲಲ್ ಗೋವಿಂದಗೌಡರು ಸೈನ್ ಹಾಕಿದ್ದಾರೆ ನೋಡಿ ಸರ್. ಇಲ್ಲಿ ಇವ್ರಿಗೂ ಹೆಣ್ಮಕ್ಳು ಇಲ್ದಂಗೆ ಹೆಣ್ಮಕ್ಳಿಗೆ ಹಿಂಗೆ ಅವ್ರ ಹೆಸರುಗಳಲ್ಲಿ ಏನು ತಗೋಬೇಕು ಸರ್ ಇವರು? ಊರುಗಳೆಲ್ಲ ಹಿಂಗೆ ಮಾಡ್ತಾ ಇದು ನೋಡಿ ಸರ್, ಒಂದು 50 ಲಕ್ಷದ್ದು ಇದು ಚೆಕ್ಕು. ಇದು ಬ್ಯಾಲಲ್ಲಿ ಗೋವಿಂದಗೌಡರು ಸೈನ್ ಮಾಡಿರೋದು. ಇಲ್ಲೆಲ್ಲ ಟೋಟಲ್ ಮಾಡಿ ಅವರು ಮಾಡಿಸಿರೋದು. ಇದೆಲ್ಲ ಮಾಡಿ ನಮಗೆ ಸೊಸೈಟಿಗೆ ಕಾಸು ಇಲ್ದಂಗೆ, ಹೆಣ್ಮಕ್ಳಿಗೆ ಕಾಸು ಕೊಡ್ದಂಗೆ ಏನೋ ಅವರು ಸ್ವಾಮಿಯವರು ಇದ್ರು ಕೊಡ್ತಾ ಇದ್ರು, ಹಂಗೆ ಹಿಂಗೆ ಇದೇನು ಇಲ್ದಂಗೆ ಇದು ಮಾಡಿಬಿಟ್ರು. ಇದು ಕೊಡ್ದಂಗೆ ಮಾಡಿಬಿಟ್ಟು ಇದು ಮಾಡ್ತಾ ಇದ್ದಾರೆ. ಇವಾಗ ನಮಗೆ ಲೋನುಗಳು ಬೇಕು ಅಂತ ಕೇಳಿದ್ರೆ ಲೋನ್ ಕೊಡ್ತಾ ಇಲ್ಲ. ಹಳ್ಳಿಗಳಲ್ಲಿ ಏನು ಮಳೆ ಇಲ್ಲ ಏನಿಲ್ಲ, ವ್ಯವಸಾಯ ಮಾಡ್ಕೊಳಕ್ಕೆ 50,000 ಬಡ್ಡಿ ಇಲ್ದಂಗೆ ಕೆಲಸಗಳಿದ್ರೆ ಚೆನ್ನಾಗಿ ಅನುಕೂಲ ಆಗ್ತಾ ಇತ್ತು. ಇವ್ರು ಇದ್ದಿಲ್ದಂಗೆ ಅವ್ರಿಗೆ ಪಾಪ SC ಜನನೇ ಸರ್, SC STನೇ ಇಬ್ಬರು ಇದ್ದಾರೆ ಸರ್ ಅಲ್ಲಿ. ಅದಕ್ಕೋಸ್ಕರ ಇದು ಅನ್ಯಾಯ ಆಗಿದೆ ಅಂತ ನಾವು FIR ಹಾಕಿ ಇದು ಮಾಡಬೇಕು ಅಂತ, ನ್ಯಾಯ ಮಾಡಿಸ್ಬೇಕು ಅಂತ ನಾರಾಯಣ ಸ್ವಾಮಿ ಅವ್ರಿಗೂ, ಬ್ಯಾಲಲ್ ಗೋವಿಂದಗೌಡಗೂ, ಇವ್ರು ಶ್ರೀನಿವಾಸು, ಇವರೆಲ್ಲ ಒಂದು 3-4 ಜನ ಇದ್ದಾರೆ ಸರ್. ಈ 3-4 ಜನಕ್ಕೂ ಏನು ಅನ್ನೋದು ಇದು ಇಲ್ಲೇ ಚೆಕ್ಗೆ ಸೈನ್ ಮಾಡಿರೋದು ನಾರಾಯಣ ಸ್ವಾಮಿ, ಬ್ಯಾಲಲ್ ಗೋವಿಂದಗೌಡ ಸರ್ ಮಾಡಿರೋದು. ಇವರಿಗೆಲ್ಲ ಇದಾಗಬೇಕು ಅಂತ ನಾವು ಇದು ಮಾಡ್ತಾ ಇದ್ದೀವಿ ಸರ್. ಈ 35 ಸಂಘಗಳಲ್ಲಿ ಕಾಸು ತಗೊಂಡಿದ್ದಾರೆ ಸರ್. ಕಾಂಚನ ಸಂಘದವ್ರಿಗೆ ಈ 35 ಸಂಘಗಳು ತಗೊಂಡಿದ್ದಾರೆ ನೋಡಿ ಸರ್. ಆ ಸಂಘದವ್ರಿಗೆಲ್ಲ ನ್ಯಾಯ ಕೊಡಿಸ್ಬೇಕು ಸರ್. ಇವರು ಪೊಲೀಸ್ ಸ್ಟೇಷನ್ ಅವ್ರಿಗೆ ತನಿಖೆಗೆ ಹೇಳಿದ್ದೀವಿ, ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೇವೆ, FIR ಆಗಿದೆ ನೋಡಿ ಸರ್. ಇವರು ಬ್ಯಾಲಲ್ ಗೋವಿಂದಗೌಡರ ಹೆಸರು ಬಂದಿದೆ, ನಾರಾಯಣ ಸ್ವಾಮಿ ಹೆಸರು ಬಂದಿದೆ. ಇವರಿಗೆಲ್ಲ ಅಲ್ಲೇ ಕೊಟ್ಟಿದ್ದೀವಿ, ರಾಯಲ್ಪಾಡೆ ನಮ್ಮ ಸೊಸೈಟಿಗೆ ಬರೋದು ಅಲ್ಲೇ ಕೊಟ್ಟಿದ್ದೀವಿ. ಅಲ್ಲಿಂದ ಸ್ಟಾರ್ಟ್ ಆಗಬೇಕು. ಪೊಲೀಸ್ ಅವ್ರಿಗೂ ಮನವಿ ಕೇಳ್ಕೊಂಡಿದ್ದೀವಿ, ನ್ಯಾಯ ಕೊಡಿಸಿ ಸ್ವಾಮಿ ಅಂತ. ಇದು ಏನಿದ್ರು ಅದಕ್ಕೆ ಮೇಲೆ ಏನಿದ್ರು ನ್ಯಾಯ ಕೊಡಿಸ್ಬೇಕು ಅಂತ ಇದು ಮಾಡ್ತೀವಿ. ಇಲ್ಲ ಅಂದರೆ ಸ್ಟ್ರೈಕು, ಎಲ್ಲೋ ಪೊಲೀಸ್ ಸ್ಟೇಷನ್ ಹತ್ರನೋ DCC ಬ್ಯಾಂಕ್ ಹತ್ರನೋ ಎಲ್ಲೋ ಒಂದು ಜಾಗದಲ್ಲಿ ಧರ್ನಿನೋ ಕೂತ್ಸೋದೋ ಏನೋ ಒಂದು ಮಾಡ್ತೀವಿ. ಬಾಯಿ ಬಡ್ಕೊಳ್ತಾರೆ ಅವರು. 35 ಸಂಘಗಳು ಎಲ್ಲಿಂದ ತಗೊಂಡು ಬಂದು ಕೊಡಲಿ? 1,75,00,000 ಎಲ್ಲಿಂದ ತಗೊಂಡು ಬಂದು ಕೊಡಲಿ? 50,000 ಅಂದರೆ ಈ ಕಾಲದಲ್ಲಿ 300 ರೂಪಾಯಿ ಕೂಲಿ ಕೊಡೋಲ್ಲ. ಹೆಂಗೆ ಸರ್ ಕೂಲಿ ಮಾಡ್ಕೊಂಡು ಬಂದು ತಗೊಂಡು ಬಂದು ಕೊಡೋಕ್ಕಾಗ್ತದ? ಈ ಮಹಾನುಭಾವಗಳೆಲ್ಲ ನುಗ್ಗಿಬಿಟ್ಟು ಎಲ್ಲ 1,75,00,000 ತಿಂದುಬಿಟ್ಟಿದ್ದಾರೆ. ಇದಕ್ಕೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ, FIR ಆಗಿದೆ. ಈ ನ್ಯಾಯ ಕೊಡಿಸ್ಲೇಬೇಕು ಅಂತ. ಈ ನಮ್ಮ ತಾಲೂಕಲ್ಲಿ ಏನೇನಿದೆ ಅನ್ನೋದು ಗೊತ್ತಾಗ್ತಾನೆ ಇಲ್ಲ ನಮಗೆ. ನಮ್ಮ ಸೊಸೈಟಿಯಲ್ಲಿ ಹಿಂಗೆ ಮಾಡಿದಾರಂದರೆ ಜಿಲ್ಲೆ 2 ಜಿಲ್ಲೆನೂ ಇದು ಬ್ಯಾಲಲ್ ಗೋವಿಂದಗೌಡರು ಏನೇನು ಮಾಡಿದಾರೋ ನಮಗೆ ಗೊತ್ತಾಗ್ತಾ ಇಲ್ಲ. ಈ ಡಿಸ್ಟಿಕಲ್ಲಿ ಏನು ಚಿಕ್ಕಬಳ್ಳಾಪುರ ಡಿಸ್ಟಿಕ್, ಕೋಲಾರ ಡಿಸ್ಟಿಕಲ್ಲಿ ಏನೋ ಮಾಡಿರ್ತಾರೆ. ಇವ್ರು ಮಾಡ್ದಂಗೆ ಏನಿಲ್ಲ. ನಮಗೆ ಆಂಧ್ರ ಬಾರ್ಡ್ರ್ ಸರ್, ಇನ್ನೊಂದು ಆಂಧ್ರ ಬಾರ್ಡ್ರ್ ಇದೆ ಈ ಕಡೆನೂ ಆಂಧ್ರ ಬಾರ್ಡ್ರ್ ಇದೆ ಪುಲ್ಗೂರ್ಕೋಟೆಯಲ್ಲಿ. ನಮ್ಮ ಕನ್ನಡನೂ ಸರಿಯಾಗಿ ಬರಲ್ಲ. ಇದೆಲ್ಲ ಸೊಸೈಟಿಗಳಲ್ಲಿ ಇವರು ಹೆಂಗೆ ಬೇಕಂದ್ರೂ ಅದು ಮಾಡ್ಕೊಂಡಿರ್ತಾರೆ, ಮಾಡ್ಕೊಂಡಂಗೆ ಏನೂ ಇರಲ್ಲ ಇವರು.